ಚಾಮರಾಜಪೇಟೆ ಬಳಿ ಗ್ಯಾರೇಜ್ನಲ್ಲಿ ರಮೇಶ್ ಕೆಲಸವನ್ನ ಮಾಡಿಕೊಂಡಿರ್ತಾನೆ. ಸಂಜೆ ಗ್ಯಾಂಗ್ ಜೊತೆಗೆ ರಮೇಶ್ನನ್ನ ಹುಡುಕಿಕೊಂಡು ಬಂದಿದ್ದ ಶಶಿ. ಸಿನಿಮೀಯ ಸ್ಟೈಲ್ನಲ್ಲಿ ಬಂದು ಶಶಿ ಮತ್ತು ಗ್ಯಾಂಗ್ ನುಗ್ಗಿದೆ. ಸ್ನೇಹಿತನ ಮನೆಯಲ್ಲಿ ಇದ್ದಂಥ ರಮೇಶ್ನನ್ನ ಎಳೆ ತಂದಿದೆ ಈ ಗ್ಯಾಂಗ್. 2 ಕಾರ್ ಹಾಗೂ ಬೈಕ್ನಲ್ಲಿ ಶಶಿ ಮತ್ತು ಆತನ ಸ್ನೇಹಿತರು ಬಂದಿರ್ತಾರೆ. ಮನೆಯಿಂದ ಹೊರಗಡೆ ಕರೆತಂದು ರಮೇಶ್ಗೆ ಹಲ್ಲೆಯನ್ನು ಮಾಡ್ತಾರೆ. ಅಲ್ಲೇ ಸ್ನೇಹಿತನ ಮನೆಯಲ್ಲಿ ಇರ್ತಾನೆ. ಆ ಸಂದರ್ಭದಲ್ಲಿ ಆತನನ್ನ ಮನೆಯಿಂದ ಎಳ್ಕೊಂಡು ಬಂದು ಆತನಿಗೆ ಹಲ್ಲೆಯನ್ನು ಮಾಡಿರೋದು. ದೊಡ್ಡ ಗ್ಯಾಂಗ್ ಜೊತೆಗೆ ಬಂದಿರೋದು. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಡು ರಸ್ತೆಯಲ್ಲೇ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಸಿಸಿಟಿವಿಯಲ್ಲಿ ಬಹಳ ಸ್ಪಷ್ಟವಾಗಿ ಸರಿಯಾಗಿದೆ. ಸ್ನೇಹಿತನ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆತನನ್ನ ಎಳ್ಕೊಂಡು ಬಂದು ಈ ರೀತಿಯಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರಿರೋದನ್ನು ಕೂಡ ನಾವಲ್ಲಿ ಗಮನಿಸಬಹುದು. 2 ಕಾರ್ನಲ್ಲಿ ಬರ್ತಾರೆ, ಜೊತೆಗೆ ಬೈಕ್ನಲ್ಲೂ ಕೂಡ ಆತನ ಸ್ನೇಹಿತರು. ಹಲ್ಲೆಯನ್ನ ನಡೆಸಿರುವಂತಹ ಶಶಿಕುಮಾರ್ನ ಸ್ನೇಹಿತರು ಆಗಮಿಸಿರ್ತಾರೆ. ಅಲ್ಲಿ ಎಷ್ಟು ಜನ ಸೇರಿದ್ದಾರೆ ಅನ್ನೋದನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸಬಹುದು. ರಮೇಶ್ ಬಾಬುಗಾಗಿ ಆತನನ್ನ ಈ ಬಾರಿ ಏನಾದ್ರೂ ಮಾಡಲೇಬೇಕು ಅಂತ ಹೇಳ್ಕೊಂಡು ನಿರ್ಧಾರ ಮಾಡಿ ಬಂದಿರೋ ತರ ಕಂಡು ಬರ್ತಾ ಇದೆ. ಅಷ್ಟು ಜನರನ್ನ ಕರ್ಕೊಂಡು ಬಂದಿದ್ದಾನೆ ಈ ಶಶಿಕುಮಾರ್. ರಮೇಶ್ ಬಾಬುನನ್ನ ಸ್ನೇಹಿತನ ಮನೆಯಿಂದ ಕರ್ಕೊಂಡು ಬರ್ತಾನೆ. ಆ ಒಂದು ಸಂದರ್ಭದಲ್ಲಿ ಶಶಿಕುಮಾರ್ ಜೊತೆಗೆ ರಮೇಶ್ ಬಾಬು ಆತನ ಕೃತ್ಯವನ್ನ ತಡೆಯುವಂತ ಪ್ರಯತ್ನವನ್ನ ಕೂಡ ಮಾಡ್ತಾನೆ. ಅದರಷ್ಟೋ ಜನ ಸೇರಿಕೊಂಡು ಆತನನ್ನ ಅಲ್ಲಿ ಹಿಡ್ಕೊಂಡು ಹಲ್ಲೆಯನ್ನ ಮಾಡೋದನ್ನು ಕೂಡ ಗಮನಿಸಬಹುದು. ಆ ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಬಂಡೆ ಮಹಾಕಾಳಮ್ಮ ದೇವಸ್ಥಾನದ ಪೂಜಾರಿ ಈತ. ಆದ್ರೆ ಆತನ ಕೃತ್ಯ ಯಾವ ರೀತಿಯಾಗಿದೆ ಅಂತ ನೋಡಬಹುದು ನಾವಿಲ್ಲಿ. ರೌಡಿಗಳ ತರಣೆ ಇಲ್ಲಿ ಆತ ಬಿಹೇವ್ ಮಾಡಿರೋದು ಬಹಳಷ್ಟು ಸ್ಪಷ್ಟ ಆಗಿದೆ. ತನ್ನ ಸ್ನೇಹಿತರನ್ನ ಕರ್ಕೊಂಡು ಬಂದು ಈ ರೀತಿಯಾಗಿ ವ್ಯಕ್ತಿಯೊಬ್ಬನ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆಯನ್ನು ಮಾಡಿದ್ದಾನೆ. ನಡು ರಸ್ತೆಯಲ್ಲಿ ಅಟ್ಟಹಾಸವನ್ನ ಮೆರೆಯಲಾಗಿದೆ. ದರ್ಶನ್ನ ಆಪ್ತ ಅಂತ ಈತ. ಬಂಡೆ ಮಹಾಕಾಳಮ್ಮ ದೇವಸ್ಥಾನದ ಅರ್ಚಕ ಕೂಡ ಹೌದು. ಶಶಿ ಹಾಗೂ ಆತನ ಸ್ನೇಹಿತರು ಹಲ್ಲೆಯನ್ನ ಮಾಡ್ತಾ ಇರೋದು. ಆತನ ಸ್ನೇಹಿತರು ಕೂಡ ಆಗಮಿಸಿದ್ದಾರೆ. ಇಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನಡೆದಿರುವಂತಹ ಘಟನೆ ಇದು ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಪಾಸ್ ವಿಚಾರಕ್ಕೆ ನಡೆದಿರುವಂತಹ ಜಗಳ. ಆದ್ರೆ ಯಾವ ಹಂತಕ್ಕೆ ಹೋಗಿದ್ರು ಅನ್ನೋದು ಬಹಳಷ್ಟು ಸ್ಪಷ್ಟ ಆಗ್ತಾ ಇದೆ. ಕಿಡ್ನಾಪ್ ಮಾಡುವಂತ ಹಂತಕ್ಕೆ ಹೋಗಿದ್ದಾರೆ. ಮನೆಗೆ ಬಂದು ಹಲ್ಲೆಯನ್ನು ಮಾಡುವಂತ ಪ್ರಯತ್ನಗಳನ್ನು ಮಾಡಿದ್ದಾರೆ. ಸ್ನೇಹಿತರ ಜೊತೆಗೆ ಆಗಮಿಸಿ ಹಲ್ಲೆಯನ್ನು ಮಾಡಿದ್ದಾನೆ ಈ ಶಶಿ. ಅದಕ್ಕೆ ಸಂಬಂಧಪಟ್ಟಂತಹ ಸಿಸಿಟಿವಿ ದೃಶ್ಯಗಳು ಕೂಡ ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ ಆಪ್ತನಿಂದ ಮತ್ತೊಂದು ಕಿಡ್ನಾಪ್ ಕೇಸ್ ಇದು. ಬಂಡೆ ಮಹಾಕಾಳಿ ಅರ್ಚಕನ ಅಟ್ಟಹಾಸದ ಕಥೆ. ಕ್ಷುಲ್ಲಕ ಕಾರಣಕ್ಕಾಗಿ ನಡೆದಿರುವಂತಹ ಘಟನೆ ಇದು. ಮೊದಲ ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ರಿ. ಫೋನ್ನಲ್ಲಿ ಮಾತಾಡ್ತಾ ಇದ್ದಾನೆ. ಇದಕ್ಕೂ ಮುನ್ನ ಆಗಿರುವಂತಹ ಘಟನೆ ಏನು ಅಂತಂದ್ರೆ, ಪಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಮೇಶ್ ಹಾಗೂ ಶಶಿ ಮಧ್ಯೆ ಜಗಳ ಆಗಿರುತ್ತೆ. ನಟ ದರ್ಶನ್ ಆಪ್ತ ಶಶಿಕುಮಾರ್ ಹಾಗೂ ಹಲ್ಲೆಗೆ ಒಳಗಾದಂತ ರಮೇಶ್ ಬಾಬು ಪಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗಿರುತ್ತೆ. ಅದಾದ ನಂತರ ಸ್ನೇಹಿತರನ್ನ ಕರ್ಕೊಂಡು ಬಂದು ರಮೇಶ್ ಬಳಿಗೆ, ಅಂದ್ರೆ ರಮೇಶ್ ಇರುವಂತಹ ಸ್ಥಳಕ್ಕೆ ಬಂದು ಆತನನ್ನ ಹಲ್ಲೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿರೋದು. ಗ್ಯಾಂಗ್ ಜೊತೆಗೆ ರಮೇಶ್ನನ್ನ ಕರ್ಕೊಂಡು ಹೋಗ್ತಾನೆ ಅರ್ಚಕ. ಅಜ್ಞಾತ ಸ್ಥಳಕ್ಕೆ ಈ ಶಶಿ ಕರ್ಕೊಂಡು ಹೋಗಿ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಶಶಿ ಗ್ಯಾಂಗ್ನನ್ನ
ರಮೇಶ್ನ ಸ್ನೇಹಿತರು ಕೂಡ ಫಾಲೋ ಮಾಡ್ತಾರೆ. ಈ ಸಂದರ್ಭದಲ್ಲಿ ರಮೇಶ್ನ ಸ್ನೇಹಿತರು ಕೂಡ ಏನ್ ಮಾಡ್ತಾರೆ ಅಂತ ಹೇಳಿಕೊಂಡು ಆತನನ್ನ ಫಾಲೋ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸ್ನೇಹಿತರು ಹುಡುಕಾಡ್ತಾ ಇದ್ದಾರೆ ಅಂತ ತಿಳಿದಂತ ಶಶಿ ಗ್ಯಾಂಗ್, ಆತನಿಗೂ ಕೂಡ ಗೊತ್ತಾಗುತ್ತೆ ರಮೇಶ್ನ ಗ್ಯಾಂಗ್ ಆತನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದೆ ಅಂತ. ಹಲ್ಲೆಯನ್ನ ಮಾಡಿ ಅದಾದ ನಂತರ ಕೆಜಿ ನಗರ ಠಾಣೆಗೆ ಶಶಿ ಸ್ನೇಹಿತರು ಅವನನ್ನ ಕರ್ಕೊಂಡು ಬರ್ತಾರೆ. ರಮೇಶ್ನ ಸ್ನೇಹಿತರು ರಮೇಶ್ಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಹಲ್ಲೆಯನ್ನ ಮಾಡಿ ಅದಾದ ನಂತರ ಈ ಶಶಿ ಸ್ನೇಹಿತರು ರಮೇಶ್ನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಕೆಜಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಿಸೋದಕ್ಕೆ ನಿರಾಕರಿಸಲಾಯಿತು. ಹಲ್ಲೆಗೊಳಗಾದಂತಹ ರಮೇಶ್ ಬಾಬುನನ್ನು ಕೂಡ ನೀವು ಗಮನಿಸಬಹುದು. ಹಲ್ಲೆಗೆ ಒಳಗಾಗಿರುವಂತಹ ರಮೇಶ್ ಬಾಬು, ಶಶಿ ಮತ್ತು ಗ್ಯಾಂಗ್ ನಡೆಸಿರುವಂತಹ ಹಲ್ಲೆಯ ಕೃತ್ಯವನ್ನು ಕೂಡ ನೀವು ಗಮನಿಸಬಹುದು. ಕಣ್ಣಿನ ಭಾಗದಲ್ಲಿ ಹಲ್ಲೆಗೊಳಗಾಗಿರುವುದನ್ನು ಕೂಡ ಅವರು ತೋರಿಸ್ತಾ ಇದ್ದಾರೆ. ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡೋಗಿ ಈ ರೀತಿಯಾಗಿ ಹಲ್ಲೆಯನ್ನು ಮಾಡಲಾಗಿತ್ತು. ಈ ಬಗ್ಗೆನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಸ್ತಿಕ್, ಈ ಇಡೀ ಘಟನೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಶಶಿಕುಮಾರ್ ಮತ್ತು ಗ್ಯಾಂಗ್ ಏನ್ ಮಾಡೋದಕ್ಕೆ ಮುಂದಾಗಿತ್ತು ಅನ್ನುವಂಥದ್ದು ಬಹಳಷ್ಟು ಪ್ರಶ್ನೆ. ಅಂದ್ರೆ ಅಂತಿಮ ಹಂತದಲ್ಲಿ ರಮೇಶ್ನನ್ನ ಆತನ ಸ್ನೇಹಿತರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಆತನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ದೂರನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಏನಿದು ಘಟನೆ, ಏನ್ ಮಾಡೋದಕ್ಕೆ ಮುಂದಾಗಿದ್ರು ಇವರು, ಡೀಟೇಲ್ಸ್ ಕೊಡೋದಾದ್ರೆ ಸ್ವಸ್ತಿಕ್. ಮಧುಕರ್, ಖಂಡಿತವಾಗ್ಲೂ ಕೂಡ ಈ ಒಂದು ಘಟನೆಯನ್ನು ನೋಡ್ತಾ ಇದ್ರೆ ಮತ್ತೊಂದು ರೇಣುಕಾಸ್ವಾಮಿ ಪ್ರಕರಣದ ತರಹದ್ದೇ ಒಂದು ಘಟನೆ. ದರ್ಶನ್ ಆಪ್ತ ಕೂಡ ಆಗಿರುವಂತಹ ಶಶಿಕುಮಾರ್ ಈ ಒಂದು ಘಟನೆಯಲ್ಲಿ ಪ್ರಮುಖವಾಗಿ ಕಳೆದ ನವೆಂಬರ್ ತಿಂಗಳಿಂದಲೂ ಕೂಡ ರಮೇಶ್ ಬಾಬು ಮತ್ತು ಶಶಿಕುಮಾರ್ ನಡುವೆ ಒಂದಿಷ್ಟು ಮಾತುಕತೆಗಳು ನಡೀತಾ ಇದ್ವು. ನವೆಂಬರ್ ತಿಂಗಳಲ್ಲಿ ಏನು ಮಾಡ್ತಾರೆ, ಈ ರಮೇಶ್ ಬಾಬು ಶಶಿಕುಮಾರ್ ಹತ್ರ ಹೋಗಿರ್ತಾನೆ. ಅಲ್ಲಿ ಶಶಿಕುಮಾರ್ ಆ ದೇವಸ್ಥಾನ, ಬಂಡೆ ಮಹಾಕಾಳಮ್ಮ ದೇವಸ್ಥಾನ ಏನಿದೆ, ಆ ಸುಪ್ರಸಿದ್ಧ ದೇವಸ್ಥಾನದಲ್ಲಿ ಇಯರ್ಲಿ ಪಾಸನ್ನು ಕೊಡ್ತೀನಿ, 6 ಪಾಸನ್ನು ನಿನಗೋಸ್ಕರ ಕೊಡ್ತೀನಿ ಅನ್ನುವಂಥ ಮಾತನ್ನ ಹೇಳಿರ್ತಾನೆ. ಆದರೆ ಕಳೆದ ಒಂದು 15 ಸಲ ಆತ ಹೋಗಿರ್ತಾನೆ. ಹೋದಂಥ ಸಂದರ್ಭದಲ್ಲಿ ಪಾಸನ್ನು ಕೊಡೋದಕ್ಕೆ ನಿರಾಕರಿಸಿರ್ತಾನೆ. ಇದರಿಂದ ಮೊನ್ನೆ ಶನಿವಾರ ಮತ್ತೊಂದು ಸಲ ರಮೇಶ್ ಬಾಬು ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾನೆ. ಹೋಗಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂಥ ಶಶಿಕುಮಾರ್ ಹತ್ರ ಪಾಸನ್ನ ಕೇಳುವಾಗ ರಿಕ್ವೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ನಡುವೆ ಮಾತಿಗೆ ಮಾತು ಬೆಳೆಯುತ್ತೆ. ಎಷ್ಟು ಸತಾಯಿಸ್ತೀರಿ ನನ್ನನ್ನಂತ ಇವ್ರು ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ದೊಡ್ಡ ಕೈ ಮಿಲಾಯಿಸುವಷ್ಟರ ಮಟ್ಟಿಗೆ ದೊಡ್ಡ ಗಲಾಟೆ ಆಗೋಗುತ್ತೆ. ಈ ಸಂದರ್ಭದಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಗಲಾಟೆ ಮುಂದುವರೆದು ರಮೇಶ್ ಬಾಬು ತನ್ನ ಮನೆಗೆ ಬಂದಿರ್ತಾನೆ. ಮನೆಗೆ ಬಂದು ಸಂಜೆ ಹೊತ್ತಿಗೆ ರಾತ್ರಿ ಒಂದು 9 ಗಂಟೆಯ ಸುಮಾರಿಗೆ ತನ್ನ ಸ್ನೇಹಿತನ ಮನೆಗೆ ಅಂತ ಹೋಗಿರ್ತಾನೆ. ಈ ಸಂದರ್ಭದಲ್ಲಿ ಶಶಿಕುಮಾರ್ ತನ್ನ ಒಂದಿಷ್ಟು ಸ್ನೇಹಿತರ ಬಳಗ ಅಥವಾ ಹಿಂಬಾಲಕರ ಜೊತೆಗೂಡಿ ಸಿನಿಮೀಯ ಸ್ಟೈಲ್ನಲ್ಲಿ ಬರ್ತಾನೆ. ನೀವು CCTV ದೃಶ್ಯಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. 2 ಕಾರು ಜೊತೆಗೆ ಒಂದು 10-15 ಬೈಕ್ಗಳಲ್ಲಿ ಬರ್ತಾರೆ. ಒಂದು 20-30 ಜನ ಎಂಟ್ರಿ ಆಗ್ತಾರೆ. ಮೊದಲಿಗೆ ರಮೇಶ್ ಬಾಬು TR ಮಿಲ್, ಚಾಮರಾಜಪೇಟೆಯ TR ಮಿಲ್ ಬಳಿಯಲ್ಲಿರುವಂಥ ರಸ್ತೆಯಲ್ಲಿರುವಂಥ ರಮೇಶ್ ಬಾಬು ನಿವಾಸಕ್ಕೆ ಬರ್ತಾರೆ. ನಿವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ರಮೇಶ್ ಬಾಬು ಇರೋದಿಲ್ಲ ಅನ್ನುವಂಥ ವಿಚಾರ ಗೊತ್ತಾದಾಗ ಮನೆಯಿಂದ ಹೊರಗಡೆ ಬಂದು ಫೋನ್ ಹಾಯಿಸ್ತಾರೆ, ಎಲ್ಲಿದೆಯಾ ಅನ್ನುವಂಥದ್ದು. ಆ ದೃಶ್ಯಗಳು ಕೂಡ ಇನ್ನೊಂದು CCTVಯಲ್ಲಿ ಸ್ಪಷ್ಟವಾಗಿ ರೆಕಾರ್ಡ್ ಆಗಿದೆ. ಈ ಬಳಿಕ ಅಲ್ಲಿಂದ ಅವರ ಸ್ನೇಹಿತನ ಮನೆಯಲ್ಲಿ ಇದ್ದಾರೆ ಅಂತ ಗೊತ್ತಾದಾಗ ಮಧುಕರ್ ಸ್ನೇಹಿತರ ಮನೆಗೆ ಹೋಗ್ತಾರೆ. ಸ್ನೇಹಿತರ ಮನೆಯಲ್ಲಿ ಆ ಹೊರಭಾಗದಲ್ಲಿದ್ದಂತಹ ಹೊರಗಡೆಗೆ ಎಳ್ಕೊಂಡು ಬರ್ತಾರೆ. ಮನೆಗೆ ನೇರವಾಗಿ ನುಗ್ತಾರೆ 20-30 ಜನ. ನುಗ್ಗಿ ಶಶಿಕುಮಾರ್ ಸಮೇತವಾಗಿ ಶಶಿಕುಮಾರ್ ಆ ರಮೇಶ್ ಬಾಬುನನ್ನು ಹೊರಗಡೆ ಎಳ್ಕೊಂಡು ಬರ್ತಾರೆ. ನಡು ರಸ್ತೆಯಲ್ಲೇ ಎಲ್ಲ ಜನರ ಮುಂದೆ ಹಲ್ಲೆಗೆ ಮುಂದಾಗ್ತಾರೆ. ನಡು ರಸ್ತೆಯಲ್ಲಿ ಎಲ್ಲರೂ ನೋಡ್ತಾ ಇದ್ದ ಹಾಗೆ ದೊಡ್ಡ ಮಟ್ಟಿಗೆ ಹಲ್ಲೆ ಆಗತ್ತೆ, ಜಗಳ ಆಗತ್ತೆ. ಈ ಸಂದರ್ಭದಲ್ಲಿ ಇಬ್ರು ಕೂಡ ಅವಾಚ್ಯ ಶಬ್ದಗಳಿಂದ ಬೈದಾಡ್ಕೊಳ್ತಾರೆ. ಇದಾದ ನಂತರ ಮಧುಕರ್ ಇಲ್ಲಿಂದ ಇವರನ್ನ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಶಶಿಕುಮಾರ್ ಮತ್ತು ಗ್ಯಾಂಗ್ ಮಾಡುತ್ತೆ. ಇವರನ್ನ ಒಂದು ಪ್ರತ್ಯೇಕವಾದಂತ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಗೊತ್ತಿಲ್ಲ. ಆದ್ರೆ ಇವರನ್ನ ಆಲ್ರೆಡಿ ಅಲ್ಲಿಗೆ ತಮ್ಮ ಜೊತೆ ಕರೆದುಕೊಂಡು ಹೋಗ್ತಾರೆ. ರಮೇಶ್ ಬಾಬುನನ್ನ ಕರ್ಕೊಂಡು ಹೋದಂತಹ ದೃಶ್ಯವನ್ನ ಅವರ ಸ್ನೇಹಿತ
ಸ್ನೇಹಿತರು ನೋಡ್ತಾರೆ. ಸ್ನೇಹಿತರು ನೋಡಿದ ತಕ್ಷಣ ಅವರ ಇತರ ಸ್ನೇಹಿತರಿಗೂ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಹಾಗಾಗಿ ಶಶಿಕುಮಾರ್ ಅವರ ಬೈಕ್ಗಳು ಸಾಗಿದ್ದಂಥ ಜೊತೆಗೆ ಕಾರ್ ಹೋಗಿದ್ದಂಥ ಜಾಗಕ್ಕೆ ಅವರ ಸ್ನೇಹಿತರು ಒಂದಿಷ್ಟು ಜನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಜೊತೆಗೆ ಈ ಕಿಡ್ನಾಪ್ ಆಗಿದೆ ಅನ್ನುವಂಥ ವಿಚಾರ ಇಡೀ ಅವರ ಸ್ನೇಹಿತರ ವಲಯದಲ್ಲಿ ಚರ್ಚೆ ಆಗುತ್ತೆ. ಜೊತೆಗೆ ಎಲ್ಲರೂ ಕೂಡ ಈ ಒಂದು ಶಶಿಕುಮಾರ್ ಮತ್ತು ಅವರ ಸ್ನೇಹಿತರ ಜೊತೆಗೆ ರಮೇಶ್ ಬಾಬುನನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಸ್ಥಳೀಯ ಪೊಲೀಸ್ ಠಾಣೆಗೂ ಕೂಡ ಒಂದು ಇನ್ಫಾರ್ಮ್ ಅನ್ನು ಮಾಡ್ತಾರೆ. ಆದರೆ ಯಾವಾಗ ಈ ಒಂದು ವಿಚಾರ ಶಶಿಕುಮಾರ್ ಆ್ಯಂಡ್ ಗ್ಯಾಂಗ್ಗೆ ಗೊತ್ತಾಗುತ್ತೋ, ಈ ಸಂದರ್ಭದಲ್ಲಿ ಶಶಿಕುಮಾರ್ ಆ್ಯಂಡ್ ಗ್ಯಾಂಗ್ ಅವರನ್ನು ನೇರವಾಗಿ ಚಾಮರಾಜಪೇಟೆ ಪೊಲೀಸ್ ಠಾಣೆಯ ಲಿಮಿಟ್ನಲ್ಲಿ ಈ ಒಂದು ಘಟನೆ ನಡೆದಿದ್ರು ಕೂಡ ಅವರನ್ನು KG ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಕರ್ಕೊಂಡು ಹೋಗ್ತಾರೆ. KG ನಗರ ಅಂತ ಹೇಳಿದ್ರೆ ಕೆಂಪೇಗೌಡ ನಗರ ಪೊಲೀಸ್ ಠಾಣಾ ವ್ಯಾಪ್ತಿ. ಅಲ್ಲಿ ಶಶಿಕುಮಾರ್ ಮತ್ತು ಗ್ಯಾಂಗ್ ಅವ್ರಿಗೆ ಬೇಕಾದವ್ರು ಯಾರೋ ಇರ್ಬೋದು, ಆ ಕಾರಣಕ್ಕೋಸ್ಕರ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದ ನಂತರ ಅಲ್ಲಿ ಇವರನ್ನು ಹೊರಗಡೆ ಕೂತ್ಕೊಳಿಸಿ ಒಳಭಾಗದಲ್ಲಿ ಇವರು ಚರ್ಚೆ ಮಾಡ್ತಾ ಇರ್ತಾರೆ. ಇಮಿಡಿಯೇಟ್ ಆಗಿ ರಮೇಶ್ ಬಾಬು ಅವರ ಸ್ನೇಹಿತರಿಗೆ ಕಾಲ್ ಮಾಡಿ ವಿಷಯ ಹೀಗಾಗಿದೆ, ಪೊಲೀಸ್ ಠಾಣೆಯಲ್ಲಿ ಇದ್ದೀನಿ ಬನ್ನಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇಮಿಡಿಯೇಟ್ ಆಗಿ ಅವರ ಸ್ನೇಹಿತರು ಬಂದಂಥ ಸಂದರ್ಭದಲ್ಲಿ ಒಳಭಾಗದಲ್ಲಿ ಶಶಿಕುಮಾರ್ ಮತ್ತು ಅವರ ಸ್ನೇಹಿತರು ಪೊಲೀಸರ ಜೊತೆಗೆ ಮಾತುಕತೆಯಲ್ಲಿ ಇರ್ತಾರೆ. ಹೊರಭಾಗದಲ್ಲಿ ರಮೇಶ್ ಬಾಬು ಇರ್ತಾರೆ. ಏನಾಗಿದೆ ವಿಚಾರ, ಪ್ರಕರಣವನ್ನು ದಾಖಲಿಸಿಕೊಳ್ಳಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಪೊಲೀಸರು ಇವತ್ತಿಗೆ ಆಗೋದಿಲ್ಲ, ಇವತ್ತು ದಾಖಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಬೂಬನ್ನು ಹೇಳಿ ಒಂದಿಷ್ಟು ಕಾರಣಗಳನ್ನು ಹಾಕಿ, ಜೊತೆಗೆ ತಮ್ಮ ಲಿಮಿಟ್ಸಿಗೆ ಬರೋದಿಲ್ಲ, ಜೊತೆಗೆ ಇದನ್ನು ಪ್ರಕರಣವನ್ನು ದಾಖಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದಿಷ್ಟು ಮಾತುಗಳನ್ನು ಹೇಳಿ ಅವರನ್ನು ನಾಳೆ ಮಧ್ಯಾಹ್ನದ ವೇಳೆಗೆ ಬನ್ನಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ನಿನ್ನೆ ಮಧ್ಯಾಹ್ನ, ಭಾನುವಾರ ಮಧ್ಯಾಹ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಮೇಶ್ ಬಾಬು KG ನಗರ ಪೊಲೀಸ್ ಠಾಣೆಗೆ ಹೋಗಿರ್ತಾರೆ. ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣವನ್ನು ನಾವು ದಾಖಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಮಾತಾಡಿ ಇವರನ್ನು ಈ ಪ್ರಕರಣದಲ್ಲಿ ನಿಂದೆ ತಪ್ಪಿದೆ ಅನ್ನುವಂಥ ರೀತಿಯಲ್ಲಿ ಮಾತಾಡಿ ಕಳಿಸ್ಬಿಡ್ತಾರೆ ಮಧುಕರ್. ಈ ಒಂದು ಹಿನ್ನೆಲೆಯಲ್ಲಿ ನೊಂದಂತಹ ರಮೇಶ್ ಬಾಬು ಅವರ ವಾಪಸ್ ಮನೆಗೆ ಬಂದು ಸ್ನೇಹಿತರ ಜೊತೆಗೆ ವಿಚಾರಿಸಿದಂಥ ಸಂದರ್ಭದಲ್ಲಿ, ಜೊತೆಗೆ ಮಾನಸಿಕವಾಗಿಯೂ ಕೂಡ ಸಾಕಷ್ಟು ಕುಗ್ಗಿ ಹೋಗಿರ್ತಾರೆ ರಮೇಶ್ ಬಾಬು. ಹಾಗಾಗಿ ಅವರ ಪತ್ನಿ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣವನ್ನು ದಾಖಲಿಸೋದಕ್ಕೆ, ಚಾಮರಾಜಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಈ ಒಂದು ಘಟನೆ ನಡೆದಿರೋದ್ರಿಂದಾಗಿ ಆ ಲಿಮಿಟ್ಸ್ನಲ್ಲಿ ಪ್ರಕರಣವನ್ನು ದಾಖಲಿಸಿ ಅಂತ ಹೇಳಿ ಒಂದಿಷ್ಟು ಸ್ನೇಹಿತರು ಸಲಹೆಯನ್ನು ಕೊಡ್ತಾರೆ. ನಿನ್ನೆ ರಾತ್ರಿ ಚಾಮರಾಜಪೇಟೆ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ದಾಖಲಿಸೋದಕ್ಕೆ ಅಂತ ಹೇಳಿ ಅವರ ಪತ್ನಿ ಹೋಗಿದ್ರು. ಆದರೆ ಅಲ್ಲೂ ಕೂಡ ಇನ್ಸ್ಪೆಕ್ಟರ್ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಮತ್ತೆ ಬೆಳಗಿನ ಜಾವ 10 ಗಂಟೆಯ ನಂತರ ಬರೋದಕ್ಕೆ ತಿಳಿಸಿದ್ದಾರೆ. ಇನ್ನೂ ಕೂಡ ಪ್ರಕರಣವನ್ನು ಎಲ್ಲೂ ಯಾವ ಪೊಲೀಸ್ ಠಾಣೆಯಲ್ಲೂ ಕೂಡ ದಾಖಲಿಸಿಲ್ಲ. ಇಷ್ಟೊಂದು ಮಟ್ಟಿನ ಸಾಕ್ಷಿಗಳಿದ್ರೂ ಕೂಡ ಈ ಒಂದು ಹಲ್ಲೆ ನಡೆಸುವಂತಹ, ಕಿಡ್ನಾಪ್ ನಡೆಸುವಂತಹ ಎಲ್ಲ ಪ್ರಯತ್ನಗಳ ಸಾಕ್ಷಿ ಮಾಧ್ಯಮದವರಾಗಿ ನಮಗೆ ಎಷ್ಟು ಸಿಕ್ಕಿದೆ ಅಂದರೆ ಪೊಲೀಸ್ ಅವರಿಗೆ ಇನ್ನಷ್ಟು ಸಾಕ್ಷಿಗಳು ದೊರಕಿರುವಂಥ ಸಾಧ್ಯತೆ ಇರುತ್ತೆ. ಆದರೆ ಈ ಪ್ರಕರಣ ಇನ್ನೂ ಕೂಡ ದಾಖಲಾಗಿಲ್ಲ. ಆದರೆ ದರ್ಶನ್ ಆಪ್ತನಿಂದ ಮತ್ತೊಂದು ಅದೇ ರೀತಿಯಾದಂಥ ಒಂದು ಪ್ರಕರಣ ಆಗಿರುವಂಥದ್ದು. ಜೊತೆಗೆ ಒಬ್ಬ ಪ್ರಧಾನ ಅರ್ಚಕರಾಗಿ ನಾವು ಗಮನಿಸ್ತಾ ಹೋದರೆ ಬಂಡಿಮಾಕಳಮ್ಮ ದೇವಸ್ಥಾನ ಇಡೀ ಕಾಳಿ ದೇವಸ್ಥಾನಗಳ ಪೈಕಿ ಆ ಸೌಮ್ಯ ಸ್ವಭಾವದಲ್ಲಿರುವಂಥ ಕಾಳಿ ದೇವಸ್ಥಾನ ಇರುವಂಥದ್ದು ಬಂಡಿಮಾಕಳಮ್ಮ. ಆದರೆ ಅಲ್ಲಿಯ ಪೂಜಾರಿಯದ್ದು ಮಾತ್ರ ಈ ಥರದ ಒಂದು ಅಟ್ಟಹಾಸ ಮೆರೆಯುವಂಥ ವ್ಯಕ್ತಿತ್ವ. ನಿಜಕ್ಕೂ ಕೂಡ ಇದು ಬಂಡಿಮಾಕಳಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಭಕ್ತರು ಕೂಡ ಬೇಸರ ಪಟ್ಟುಕೊಳ್ಳುವಂಥ ಸಂಗತಿ. ಜೊತೆಗೆ ಈ ಪ್ರಕರಣ ದಾಖಲಾದ ನಂತರ ಅವರು ಅರೆಸ್ಟ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ಏನಾಗುತ್ತೆ, ಪೊಲೀಸ್ ವಲಯದಲ್ಲಿ ಇದನ್ನು ತೆಗೆದುಕೊಂಡು ಹೋದ ನಂತರ ಯಾವುದೇ ರೀತಿಯಾಗಿ ಪ್ರಕರಣ ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಸ್ವಸ್ತಿಕ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.